ನಮಸ್ಕಾರ ಸ್ನೇಹಿತರೆ, ಎಜುನಿಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2025 ಕರ್ನಾಟಕ ಟಿಇಟಿನ ಮೊದಲ ಬಾರಿಗೆ ಅಟೆಂಪ್ಟ್ ಮಾಡ್ತಾ ಇದ್ದೀನಿ, ಅಥವಾ ಫಸ್ಟ್ ಟೈಮ್ ನಾನು ಪಾಸ್ ಆಗಬೇಕು ಅಥವಾ ಅರ್ಹತೆ ಪಡಿಬೇಕು ಅಂತ ಅನ್ಕೋತಾ ಇದ್ದೀನಿ ಅನ್ನುವಂತಹ ಎಲ್ಲ ಟಿಇಟಿ ಆಕಾಂಕ್ಷಿಗಳಿಗಾಗಿ ಈ ವಿಡಿಯೋನ ಸಮರ್ಪಿಸ್ತಾ ಇದ್ದೀನಿ. ಹೌದು, 2025 ಕರ್ನಾಟಕ ಟಿಇಟಿಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿರುವ ಈ ಸಂದರ್ಭದಲ್ಲಿ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನುವಂತಹ ಒಂದಿಷ್ಟು ಕುತೂಹಲಗಳ ಜೊತೆಗೆ ನಾನು ಪಾಸ್ ಆಗಲೇಬೇಕು, ಈ ಸಲ ಉತ್ತಮ ಅಂಕಗಳನ್ನು ಪಡಿಲೇಬೇಕು ಅನ್ನುವಂತಹ ಒಂದಿಷ್ಟು ಗಟ್ಟಿ ನಿರ್ಧಾರಗಳು ಕೂಡ ಖಂಡಿತವಾಗಿಯೂ ಇದ್ದೇ ಇರ್ತವೆ. ಸೊ ಅಂತಹ 2025 ಕರ್ನಾಟಕ ಟಿಇಟಿಗೆ ಹಾಜರಾಗಬೇಕು ಅನ್ನುವಂತಹ ಒಳ್ಳೆ ಸ್ಕೋರ್ನೊಂದಿಗೆ ಪಾಸ್ ಆಗಬೇಕು, ಒಟ್ಟು ನಾನು ಎಲಿಜಿಬಲ್ ಆಗಬೇಕು, 190 ಅಂಕಗಳಿಗಿಂತ ಜಾಸ್ತಿ ತಗೊಳ್ಳೇಬೇಕು, ನಾನು ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗಲೇಬೇಕು ಅನ್ನುವಂತಹ ಪಣ ತೊಟ್ಟಿದ್ದೀನಿ ಅನ್ನುವಂತಹ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆದ್ಮೇಲೆ ನೀವು ಈ ಮೊದಲು ಕರ್ನಾಟಕ ಟಿಇಟಿಗೆ ಹಾಜರಾಗಿರಬಹುದು, ಅಥವಾ ಈಗಷ್ಟೇ BEd ಮಾಡ್ತಾ ಇರಬಹುದು, ಅಥವಾ BEd ಮಾಡಿರಬಹುದು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಇರಬಹುದು, ಅಥವಾ DEd ಮಾಡಿರಬಹುದು, ಅಥವಾ ಮಾಡ್ತಾ ಇರಬಹುದು. ಬಟ್ ಟಿಇಟಿಯನ್ನು ಕ್ವಾಲಿಫೈ ಆಗೋದು ಬಹಳ ಮುಖ್ಯವಾಗಿರುವಂತಹ ವಿಷಯ. ನಾವು ಟಿಇಟಿಯನ್ನು ಕ್ವಾಲಿಫೈ ಆಗಲಿಲ್ಲ ಅಂತಂದ್ರೆ ನಾವು ಶಿಕ್ಷಕರಾಗೋದಕ್ಕೇನೆ ಅರ್ಹರಲ್ಲ ಅಂತ ಅದು ತೋರಿಸುತ್ತೆ. ಬಿಕಾಸ್ ಟಿಇಟಿ ಸ್ಟ್ಯಾಂಡ್ಸ್ ಫಾರ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಶಿಕ್ಷಕರ ಅರ್ಹತಾ ಪರೀಕ್ಷೆ. ಶಿಕ್ಷಕರಾಗೋದಕ್ಕೆ ಏನು ಅರ್ಹತೆ ಬೇಕು, ಆ ಅರ್ಹತೆಯನ್ನ ಪಡೆಯುವಂತಹ ಒಂದು ಪರೀಕ್ಷೆ. ಸೊ ಮಗುವಿನ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ಕನಿಷ್ಠ ವ್ಯಾಕರಣಾಂಶಗಳ ಬಗ್ಗೆ ತಿಳುವಳಿಕೆ ಇರಬಹುದು, ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇರಬಹುದು, ಅಥವಾ ಗಣಿತ ಮತ್ತು ವಿಜ್ಞಾನದ ಪರಿಕಲ್ಪನೆಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಷಯಗಳಿರ್ಬೋದು. ಆ ಎಲ್ಲ ಮೂಲಭೂತ ವಿಷಯಗಳನ್ನ ತಿಳಿದುಕೊಂಡಾಗಲೇ ನಾವು ಒಬ್ಬ ಶಿಕ್ಷಕರಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ. ಅದನ್ನ ಓರೆಗೆ ಹಚ್ಚುವಂತಹ ಪ್ರಯತ್ನವನ್ನ ಟಿಇಟಿ ಮಾಡ್ತವೆ, ವೆದರ್ ಇಟ್ ಇಸ್ ಕರ್ನಾಟಕ ಟಿಇಟಿ ಆರ್ CTET. ಸೊ ನೀವು ಟಿಇಟಿನಲ್ಲಿ ಒಂದು ಒಳ್ಳೆ ಅಂಕಗಳನ್ನು ತಗೊಂಡು ಪಾಸ್ ಆಗಬೇಕು, ಸೊ ನಾನು ಕೂಡ ಶಿಕ್ಷಕ ಆಗಬೇಕು, ಶಿಕ್ಷಕಿ ಆಗಬೇಕು ಅನ್ನುವಂತಹ ಒಂದು ದೃಢ ನಂಬಿಕೆನ ಇಟ್ಕೊಂಡಿರುವಂಥವ್ರು, ಅದಕ್ಕಾಗಿನೇ ನಿತ್ಯ ಕೂಡ ನೀವು ಶ್ರಮ ವಹಿಸ್ತಾ ಇರುವಂಥವ್ರು ಆಗಿರ್ತೀರಿ. ಸೊ ಹಾಗಾಗಿ 2025 ನೀವು ಟಿಇಟಿನ ತಗೊಳ್ಬೇಕು ಅಂತಂದ್ರೆ, ಅದು ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಮಾಡ್ಕೋಬೇಕು ಅಂದ್ರೆ ಒಂದು 5-6 ಅಂಶಗಳನ್ನು ನಾವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಫಸ್ಟ್ ಅಟೆಂಪ್ಟ್ ತಗೋಬೇಕು ಅನ್ಕೊಂಡಿರೋರು ಹೊಂದಿರಬೇಕಾದಂತಹ ಒಂದಿಷ್ಟು ಮೂಲಭೂತ ವಿಷಯಗಳ ಕುರಿತಾಗಿ ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನ. ಸೊ ಮೊಟ್ಟ ಮೊದಲಿಗೆ ನಮಗೆ ಒಂದು ಸ್ಪಷ್ಟ ತಿಳುವಳಿಕೆ ಇರಬೇಕು. ಟಿಇಟಿ ಅಂದ್ರೆ ಏನು, ಯಾಕೆ ಟಿಇಟಿ ನಡೆಸ್ತಾರೆ, ಯಾರು ಟಿಇಟಿ ಬರೀಬೇಕು, ಟಿಇಟಿನಲ್ಲಿ ಪಾಸ್ ಆದ್ರೆ ನಮಗೆ ಏನು ಸಿಗುತ್ತೆ, ಟಿಇಟಿ ಆದ್ಮೇಲೆ ಮುಂದೆ ಏನಿರುತ್ತೆ, ಟಿಇಟಿನಲ್ಲಿ ಎಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ, ಏನು ಅನ್ನುವಂತಹ ಈ ಬೇಸಿಕ್ ಕಾನ್ಸೆಪ್ಟ್ಗಳು ಅಥವಾ ಮೂಲಭೂತ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಸೊ ಕರ್ನಾಟಕ ಟಿಇಟಿ ಅಂದ್ರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್. ಪ್ರತಿ ವರ್ಷ ಕೂಡ ಇದನ್ನ CAC ಅವರು ನಡೆಸ್ತಾರೆ, ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ನವರು. ಸೊ ಇದರಲ್ಲಿ ನಾವು ಪಾಸ್ ಆದ್ರೆ ಶಿಕ್ಷಕರಾಗುವಂತಹ ಸ್ಪರ್ಧಾತ್ಮಕ ಪರೀಕ್ಷೆನ ಬರೆಯೋದಕ್ಕೆ ನಾವು ಅರ್ಹರಾಗಿರ್ತೀವಿ, ಅಥವಾ ಬೇರೆ ಯಾವುದೋ ಪ್ರೈವೇಟ್ ಅಥವಾ ಏಡೆಡ್ ಸ್ಕೂಲ್ಗಳಲ್ಲಿ ಶಿಕ್ಷಕರಾಗೋದಕ್ಕೂ